ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಭವ್ಯ ಅನಿಲ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ, ನೋಡೋಣ ಬನ್ನಿ. ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ರೆ ನಂದಿಗಿರಿ ಪ್ರದಕ್ಷಿಣೆ. ನಂದಿಗಿರಿ ಪ್ರದಕ್ಷಿಣೆ ಅಂದ್ರೆ ಬಹುಶಃ ಎಲ್ಲರಿಗೂ ಗೊತ್ತಿರಬೇಕು. ಪ್ರತಿ ತಿಂಗಳಲ್ಲಿ ಒಂದು ದಿನ, ಹುಣ್ಣಿಮೆ ದಿನ ದೇವಸ್ಥಾನ ಪ್ರದಕ್ಷಿಣೆ ಹಾಕೋದು. ಅಂದ್ರೆ ಈಗ ನಂದಿ ದೇವಸ್ಥಾನ, ಇದು ಏನ್ ನಾವು ನೋಡ್ತಿದೀವಿ, ನಂದಿ ದೇವಸ್ಥಾನ. ಫಸ್ಟ್ ಎಂಟ್ರಿ ನಂದಿ ದೇವಸ್ಥಾನ. ನಂದಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಪೂರ್ತಿ ಒಂದ್ ರೌಂಡ್, ಅಂದ್ರೆ ಹೆಚ್ಚು ಕಡಿಮೆ 16 ಕಿಲೋಮೀಟರ್. ಈಗ ತಿರುವಣಮಲೆಯಲ್ಲಿ 14 ಕಿಲೋಮೀಟರ್ ಬರುತ್ತಂತೆ. ಅದ್ ನನ್ಗೆ ಗೊತ್ತಿಲ್ಲ, ನಾನು ಯಾವತ್ತೂ ಹೋಗಿಲ್ಲ ಅಲ್ಲೂ. ಇಲ್ಲೂ ಇದೇ ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ 16 ಕಿಲೋಮೀಟರ್, ಬಟ್ ಅಲ್ಲ 14 ಕಿಲೋಮೀಟರ್ ಅದು ಒಂದೇ ರೋಡ್ ಆಗಿರುತ್ತೆ, ಅಷ್ಟೇನ್ ಕಷ್ಟ ಇರೋದಿಲ್ಲ ಅಂತ ಹೇಳಿದ್ರು. ಇದು ಬಂದು ಸುತ್ಕೊಂಡು ಹೋಗ್ಬೇಕು. ಸುತ್ತೋದು ಅಂದ್ರೆ ಹೆಂಗೆ ಅಂದ್ರೆ ತುಂಬಾ ಹಪ್ಪು ಇರುತ್ತೆ, ತುಂಬಾ ಡೌನು ಇರುತ್ತೆ. ಡೌನ್ ಅಲ್ಲಿ ಆದ್ರೂ ಓಕೆ, ಹೆಂಗೋ ಒಂದ್ ಸ್ವಲ್ಪ ಹೋಗ್ಬೋದು ಅನ್ಕೊಳ್ಳಿ, ಒಂಚೂರು ನಿಧಾನಕ್ಕೆ ಹೋದ್ರು ಆಗುತ್ತೆ. ಬಟ್ ಹಪ್ಪಲ್ಲಿ ಹತ್ತೋದು ಕಷ್ಟ ಅಂತ ಹೇಳ್ತಿದ್ರು. ಸರಿ ಆಯ್ತು, ನೋಡೋಣ ಫಸ್ಟ್ ಟೈಮ್ ಅಂತ ಅನ್ಕೊಂಡು ನಾನು ಹೊರಟಿದ್ದು. ನಾನು ನಮ್ಮಕ್ಕ ಲಾಸ್ಟ್ ಟೈಮ್ ಹೋಗಿದ್ಲು. ಅವಳು ಲಾಸ್ಟ್ ಟೈಮ್ ಹೋದವಾಗ ಪಾಪ ಕರೆದಿದ್ಲು ನನ್ನನ್ನ. ನಾನು ಹೋಗ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಏನೋ ರೀಸನ್ ಹೇಳ್ಕೊಂಡು ತಪ್ಸ್ಕೊಂಡ್ಬಿಟ್ಟಿದ್ದೆ. ಸೋಂಬೇರಿತನ, ಆಗಲ್ಲ ನನ್ನ ಕೈಲಿ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಹೋಗಿರ್ಲಿಲ್ಲ, ತಪ್ಸ್ಕೊಂಡ್ಬಿಟ್ಟಿದ್ದೆ. ಈ ಸಲನೂ ಹಂಗೆ ಹೇಳೋದು ಬೇಡ, ಹೋಗೋಣ ಅಂತ ಅನ್ಕೊಂಡು ಸರಿ ಬರ್ತೀನಿ ಅಂತ ಹೇಳಿದ್ದೆ. ಅವಳು ಮಧ್ಯಾಹ್ನ ಫೋನ್ ಮಾಡಿದ್ಲು, ಸರಿ ಸಂಜೆ ಹೋಗೋಣ ಬಿಡು ಅಂತ ಅನ್ಕೊಂಡ್ವಿ. ನಡ್ಕೊಂಡೆ ಪ್ರದಕ್ಷಿಣೆ ಹಾಕ್ಬೇಕು ಅಂತ ಮೆನ್ಷನ್ ಮಾಡಿರೋಲ್ಲ, ಅದಕ್ಕೆ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ನಾವಲ್ಲಿ ದೇವಸ್ಥಾನದ ಹತ್ರ ನಮಸ್ಕಾರ ಎಲ್ಲ ಮಾಡ್ಕೊಂಡು ಆಚೆ ಬಂದು ಸ್ಟಾರ್ಟ್ ಮಾಡೋದಕ್ಕೇನೆ ಆಲ್ಮೋಸ್ಟ್ 5 ಗಂಟೆ ಆಗ್ಬಿಟ್ಟಿತ್ತು. ಅಂದ್ರೆ 3 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ, ಬಟ್ ನಾವು ಹೋಗಿದ್ದೆ ಲೇಟ್ ಆಯ್ತು. 5 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ದು. ತುಂಬಾ ಬಿಸಿಲಿತ್ತು ನಾವು ಹೋದವಾಗ. ನೋಡ್ತಿರ್ಬೋದು ನೀವು ಎಷ್ಟು ಬಿಸಿಲು ಅಂದ್ರೆ, ಆದ್ರೆ ಪರವಾಗಿಲ್ಲ, ಆರಾಮಾಗಿ ಹೋಗ್ತಾ ಇದ್ವಿ. ಬಟ್ ಒಂದ್ ಸ್ವಲ್ಪ ದೂರ ಅಷ್ಟೇನೆ ಬಿಸಿಲಿದ್ದಿದ್ದು. ಅಷ್ಟು ಬಿಸಿಲಿದ್ದಿದ್ದು ಒಂದು 2 ಕಿಲೋಮೀಟರ್ ಹೋದ್ವೋ ಏನೋ ಅಷ್ಟೇನೆ. 2 ಕಿಲೋಮೀಟರ್ ಹೋಗ್ತಿದ್ದಂಗೆನೆ ಮಳೆ ಸ್ಟಾರ್ಟ್ ಆಗೋಯ್ತು. ಜನ ನಿಜವಾಗ್ಲೂ ಖುಷಿ ಪಡ್ಬೇಕು. ವಯಸ್ಸಾಗಿರೋರು, ವಯಸ್ಸಲ್ಲಿರೋರು ಎಲ್ಲಾರು ಹೆಂಗೆ ಅಂದ್ರೆ, ಅದು ಬರಿಗಾಲ್ ನಡಿಗೆ. ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಬರಿಗಾಲಲ್ಲಿ ಹೋಗ್ಬೇಕು ಅಂತ. ಆದ್ರೆ ಅನ್ಕೊಂಡಿದ್ದೆ ಬರಿಗಾಲ್ ನಡಿಗೆನೆ ಮಾಡ್ತಾರೆ ಸಾಮಾನ್ಯವಾಗಿ ಪ್ರದಕ್ಷಿಣೆ ಅಂತ ಅಂದ್ಮೇಲೆ ಬರಿಗಾಲ್ ನಡಿಗೆನೆ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ನನ್ನ ಕೈಯಲ್ಲಿ ಆಗ್ಲಿಲ್ಲ. ಇದ್ ನೋಡಿ, ನಾವು ಆಲ್ಮೋಸ್ಟ್ ಕಾರಲ್ಲಿ ಕ್ರಾಸ್ ವರ್ಗೂ ಬಂದಿದೀವಿ ದೇವಸ್ಥಾನದಿಂದ. ಆ ಕಡೆ ಹೋದ್ರೆ ನಮ್ಮೂರು, ಈ ಕಡೆ ಬಂದ್ರೆ ನಂದಿ ಬೆಟ್ಟದ ರೋಡ್ ಇದು. ಬರಿಗಾಲಲ್ಲೇ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ನನ್ಗೆ ಇಮ್ಡಿ ಬೇರೆ ತುಂಬಾ ನೋವಿತ್ತು, ಅದು ಫಸ್ಟ್ ಇಂದಾನು ನೋವಿತ್ತು. ಅದಕ್ಕೆ ಟ್ರೀಟ್ಮೆಂಟ್ ತಗೊಂತಿದ್ದೆ ನಾನು. ಹಂಗಾಗಿ ಶೂಸ್ ಹಾಕೊಂಡ್ ಬರ್ತೀನಿ ಅಂದೆ. ಅಕ್ಕನೂ ಪರವಾಗಿಲ್ಲ, ಹಾಕೊಂಡ್ ಬಾ, ಏನು ಪರವಾಗಿಲ್ಲ, ಹಾಕೊಂಡ್ ಬರ್ತಾರೆ ಕೆಲವೊಂದಷ್ಟು ಜನ ಅಂತಾನು ಹೇಳಿದ್ಲು. ಅವಳು ಮಾತ್ರ ಶೂಸ್ ಏನು ಹಾಕೊಂಡಿರ್ಲಿಲ್ಲ. ಲಾಸ್ಟ್ ಟೈಮ್ ಬರಿಗಾಲಲ್ಲಿ ಬಂದು ಕಲ್ಲೆಲ್ಲ ಜಾಸ್ತಿ ಚುಚ್ಚುತ್ತಿತ್ತು ಅಂತ ಹೇಳ್ಬಿಟ್ಟು ಈ ಸಲ ಸಾಕ್ಸ್ ಹಾಕೊಂಡ್ ಬಂದಿದ್ಲು. ನಾನು ಶೂಸ್ ಹಾಕೊಂಡೇ ಹೋಗಿದ್ದೆ. ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ತಪ್ಪಿದ್ರೆ ದೇವ್ರೆ ಕ್ಷಮಿಸ್ಕೋಬೇಕು. ಹೊರಟ್ವಿ. ಅಂದ್ರೆ ನಿಜವಾಗ್ಲೂ ನಮ್ಮ ಅಕ್ಕನ್ಗೆ ಯಾವ ರೇಂಜ್ಗೆ ಎನರ್ಜಿ ಅಂದ್ರೆ ನೀವು ನೋಡ್ತಿದ್ದೀರಾ, ಎಲ್ಲೂ ಒಂದ್ ಹತ್ರನೂ ಸಹ ಸಾಕಾಯ್ತು ನನ್ಗೆ ಆಗ್ತಿಲ್ಲ ಅನ್ನೋ ಮಾತೇ ಬರ್ಲಿಲ್ಲ ಅವಳಿಗೆ. ತುಂಬಾ ಸಣ್ಣ ಇದ್ದಾಳೆ, ಓಕೆ, ಅವಳ ಬಾಡಿ ವೆಯ್ಟ್ ಅವಳಿಗೆ ಅಷ್ಟು ಹೆವಿ ಅನ್ಸಲ್ಲ, ಆರಾಮಾಗಿ ಓಡಾಡ್ತಾಳೆ ಅಂತ ಅನ್ಕೋಬಹುದು. ನಾರ್ಮಲ್ ಆಗಿ ಅವಳು ಯೋಗ ಎಲ್ಲ ಮಾಡ್ತಾಳೆ, ತುಂಬಾ ವಾಕಿಂಗ್ ಎಲ್ಲ ಮಾಡ್ತಾಳೆ. ನನಗಂತೂ ಹೇಳಕ್ ಆಗ್ತಿರ್ಲಿಲ್ಲ ನನ್ ಕಷ್ಟ ಹೆಂಗೆ ಅಂತ. ಎಲ್ಲ ಕುತ್ಕೊಂಡ ಬಾರೆ ಮಳೆಗ ಆ ಹುಡುಗಿ ನಾವು ನೋಡಿದ್ವಿ. ನಾನು ಮುಂದೆ ಎಲ್ಲೂ ಕಾಣಿಸಿಲ್ಲ ಯೂಟ್ಯೂಬಾಗ. ಯಾವ ಹುಡುಗಿನ? ಕಜ್ಜಿ ಪಕ್ಕದ ಹಾಕಿರೋ ಹುಡುಗಿನ ಯೂಟ್ಯೂಬ್ ಅಲ್ಲಿ ಇಲ್ಲ ಕಡೆ ಮಾರೈತಿ. ನೋಡಿ ಗೈಸ್, ನಾವು ಇವ್ರು ಬರ್ತಾರಲ್ಲ, ಅವ್ರನ್ನ ಮುಂದೆ ಬಿಡಬಾರ್ದು ಅಂತ ಅವ್ರಿಗಿಂತ ಮುಂದೆ ನಾವೇ ಹೋಗ್ಬೇಕು ಅಂತ ಬರ್ತಾ ಇದೀವಿ. ನಾವೆಲ್ಲಾದ್ರೂ ಒಂಚೂರು ಸ್ಲೋ ಮಾಡಿದೀವಿ ಅಂದ್ರೆ ನಮ್ಗಿಂತ ಮುಂದೆ ಹೋಗ್ಬಿಡ್ತಾರೆ. ಏನೇ ಆಗ್ಲಿ ಈ ಸಲ ನಮ್ಗಿಂತ ಮುಂದೆ ಅವ್ರನ್ನ ಬಿಡಲ್ಲ. ಹಾ, ನಾನು ಹೋಗೋಣ ಬೇಗ ಬೇಗ ಅಂತೀನಿ, ಇವಳೇ ನನ್ನ ಮಾತು ಕೇಳಲ್ಲ. ಕುತ್ಕೊಳ್ಳೋಣ ಅಂತಾಳೆ.
ನೋಡಿ ಇಲ್ಲೇ ನಾನು ಹೇಳಿದ್ದು ದೋಸೆ ಈಗ ಇಲ್ಲಿ ಸೀಟ್ ಹಾಕೋರಲ್ಲ, ನಾವು ದುಬಾರಿ ಹೋಟ್ಲೆಲ್ಲ ಅಲ್ಲ ಹೇಳಿದ್ದು, ಬಟ್ ಸಿಕ್ಕಾಪಟ್ಟೆ ಫೇಮಸ್ಸು ದೋಸೆ ಇಲ್ಲಿ. ಎಷ್ಟು ವೆರೈಟಿ ದೋಸೆ ಇರ್ತೈತೆ ಗೊತ್ತಾ. ಅದು ಏನು ಗೊತ್ತಾ, ಹುಡುಗಿ ತಮ್ಲೈನ್ ಕೊಡೋಕ್ಕೆ ನಾವು ಚಾಟ್ ಜಿಪಿಟಿಲಿ ಹಾಕ್ತೀವಲ್ಲ, ಅದ್ರೊಳಗಡೆ ಆಡಾಬಿಟ್ಟವಳು ಅವಳು. ನಾನು 4-5 ಸಲ ಹಾಕಿದ್ದೀನಿ ಫೋಟೋ, 4-5 ಸಲ ಫೋಟೋ ಹಾಕಿದ್ದೀನಿ, ಚೇಂಜ್ ಮಾಡ್ಕೊಡಿ, ಆ ಹುಡುಗಿ ಸಪ್ರೇಟ್, ಆ ಹುಡುಗಿ ಬೇಡ ಅಂತ. ಪ್ರತಿ ಸಲ ಹಾಕಿದಾಗ ಹುಡುಗಿನ ಪಕ್ಕದಾಗೆ ಹಾಕ್ತಾವಳು. ನಾನೆಲ್ಲೋ ಜೋಡಿ ಹಾಕ್ಬಿಟ್ಟೆ, ಅವ್ರೆ ಬಿಡು, ಇವರೇ ಅಷ್ಟು ಬಲವಂತ ಮಾಡಿ ಹಾಕೋವಾಗ ನಾನೇ ಯಾಕೆ ಬೇಡ ಅನ್ನೋದು. ಅಯ್ಯೋ, ನಾನೇನು ಇಷ್ಟು ಬಿಲ್ಡಪ್ ತಗೊಂಡೆ ಇಲ್ಲಿ ದೋಸೆ ಅಂತ ಕ್ಲೋಸ್ ಮಾಡಿಬಿಟ್ಟವ್ರು ಇವರು. ಅದೇ ಮೇ ಬಿ ಸಿಲಿಂಡರ್ಗಳ ಪ್ರಾಬ್ಲಮಿಂದ ಕ್ಲೋಸ್ ಮಾಡೋರೇನೋ. ಬಟ್ ಸಿಕ್ಕಾಪಟ್ಟೆ ಫೇಮಸ್ ಇತ್ತು, ಸಕ್ಕದಾಗ ಕೊಡೋರು ದೋಸೆ. ನಮ್ಮ ಅಬ್ಬಿ ಜಾಸ್ತಿ ಕರ್ಕೊಬರೋನ್ ಇಲ್ಗ. ಪವನ್ ಡ್ರಾಪ್ ಮಾಡು, ಪವನ್ ಕುತ್ಕೊಳ್ಳಾ. ಯಾರಿಗೂ ಹೇಳ್ಬೇಡ ಡ್ರಾಪ್ ಮಾಡಿದೆ ಅಂತ. ದೇವಸ್ಥಾನದ ಹತ್ರ, ನಂದಿ ದೇವಸ್ಥಾನದ ಹತ್ರ ಬಾವಾಗನ ನಮ್ಮ ಜೊತೆ ಹಿಂದೆ ಬಾ ನೀನು. ಹೆಂಗ ನಾನು ಹಂಗೆ ಮುಗಿಸ್ಕೊಂಡು ಹಂಗೆ ನನ್ನ ಗಾಡಿ ಕರ್ಕೊಂಡು ಹೋಗ್ಬಿಡಿಯ ಬಾ. ಕರಳಿಗ ಇವಾಗೆ ಬರಲ್ಲ, ಮುಗಿಸ್ಕೊಂಡಿದ್ದಾದ್ಮೇಲೆ ಬರೋದು. ಬೇಗ ಬೇಗ ಹೋಗೋದು ಎಷ್ಟು ಮಾತ್ರ ಇರ್ತೈತೆ ಹೇಳು. ನಮ್ಮ ಹಿಂದೆ ಇರೋರ್ಗೆಲ್ಲ ದಿಗ್ಲಾಗಲ್ಲ ಪಾಪ, ನಾವು ಬಿಟ್ಬಿಟ್ಟು ಹೋಗ್ಬಿಟ್ರೆ ಅದಕ್ಕೆ ಅವರು ಬರಲಿ ಹೋಗೋಣ. ಇಂಥ ಹೆಣ್ಮಕ್ಳಿಲ್ಲ ಅಂದಮೇಲೆ ಅವ್ರು ಓದ್ತಾರ. ಅದು ಅಲ್ಲಿ ಕಾಣಿಸ್ತಾ ಇಲ್ಲ ಬಿಡು, ಅಷ್ಟೇ ಎಲ್ಲ ಗಂಡು ಪ್ರಾಣಿಗಳಿರೋದು, ಹೆಣ್ಣು ಜೀವ ಒಂದೂ ಇಲ್ಲ. ನೋಡಿ ಗೈಸ್, ಇನ್ನೇನು ಫಾರಿನ್ಗೆಲ್ಲ ಏನು ಹೋಗ್ಕೋಬೇಡ್ರಿ, ಇಲ್ಲಿಗೆ ಬಂದ್ಬಿಡ್ರಿ, ಇದೇನೋ ಮಾಡ್ತಾರಂತ ಹೇಳಿ. ಆದರೆ ಇದನ್ನೆಲ್ಲ ಹಳ್ಳಿ ಅಂತ ಯಾರು ಅನ್ನೋದು ಹೇಳು. ಏನು ಮಾಡೋಕ್ಕವ್ರು ನೋಡಿ ನಮ್ಮ ಜಾಗಗಳನ್ನೆಲ್ಲ. ನಮ್ಮ ಜನ ಪಾಪ ರಾಗಿ ನೆಲ್ಲು ಬೆಳ್ಕೊಂಡು ನೆಮ್ಮದಿಯಾಗಿದ್ರು. ಎಲ್ಲ ಕಡೆ ವಿಲ್ಲಾಗಳು ಫ್ಲಾಟ್ಗಳು ಮಾಡಿ 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 ಎಲ್ಲನ ಮಾಡಲಿ ಬಿಡು, ನಮಗೂ ಒಂದು ಸ್ವಲ್ಪ ವ್ಯಾಲ್ಯೂ ಬಂತು. ಇವರಾರ ಮನೆಯನ್ನು ಉಳಿಸ್ಕೊಂಡವ್ರೆ ಪಾಪ. ಅಣ್ಣ ಯಾಕಣ್ಣ ಅಷ್ಟು ಅರ್ಜೆಂಟು, ಬೇಗ ಬೇಗ ಹೋಗ್ತೀಯ, ನಿಧಾನಕ್ಕೆ ಹೋಗೋಣ. ಏನು ನಾವು ಬರ್ತಾ ಇಲ್ಲ ಇಲ್ಲಿ. ಗಿರಿ ಪ್ರದರ್ಶನ ಮಾಡೋರು ಬಾಳೆಹಣ್ಣು ಕೊಡಲ್ಲೇನ ಇವರು, ಬರೀ ಅಂಗಡಿಗೆ ಮಾತ್ರ ಕೊಡ್ತಾರೇನ. ಬೇಡಪ್ಪ, ಏನು ತಿಂದ್ರೇ ಬುಸ ಬುಸ ನಂಗೆ ಆಗೈತೆ. ನಿಜವಾಗ್ಲೂ ನನಗಂತೂ ಎಷ್ಟು ಸಾಕಾಗ್ಬಿಟ್ಟಿತ್ತು ಅಂತಂದ್ರೆ, ನಮ್ಮ ಅಕ್ಕ ವಾಪಸ್ ಹೋಗ್ಬಿಡೋಣ ಅಂತ ಹೇಳಿದಿದ್ರೆ ಎಷ್ಟು ಖುಷಿ ಆಗ್ಬಿಡ್ತಾ ಇತ್ತೋ ಗೊತ್ತಿಲ್ಲ, ಅಷ್ಟು ಸಾಕಾಗ್ಬಿಟ್ಟಿತ್ತು. ಅವಳೆಲ್ಲೂ ಕುತ್ಕೊಳಕ್ಕೂ ಬಿಡ್ತಾ ಇಲ್ಲ. ಕುತ್ಕೊಂಡ್ಬಿಟ್ರೆ ಮತ್ತೆ ಹೋಗಕ್ ಆಗದೇ ಇಲ್ಲ, ಅದು ಕಾಲುಗಳು ಮುಂದೆಗೆ ಹೋಗಲ್ಲ, ಬೇಡ ಕುತ್ಕೊಳ್ಳೋದು ಬೇಡ ಅನ್ಕೊಂಡು ಕರ್ಕೊಂಡು ಹೋಗ್ತಿದ್ಲು. ನಿಜವಾಗ್ಲೂ ತುಂಬಾ ಕಷ್ಟ ಅನ್ನಿಸ್ತು. ನೋಡಿದ್ರೆ ನಾವಿನ್ನೂ ಅರ್ಧ ಸಹ ಬಂದಿಲ್ಲ, ಅರ್ಧಕ್ಕಿಂತ ಜಾಸ್ತಿನೇ ಇತ್ತು. ನನ್ಗೆ ಅವಾಗ್ಲೇ ಸಾಕಾಗ್ಬಿಟ್ಟಿತ್ತು. ಅದ್ರಲ್ಲೂ ಒಂದ್ 2-3 ಸಲ ಮಳೆ ಬಂದು ಬೇರೆ ನಿಂತು ಬಿಟ್ಟಿತ್ತು, ಫುಲ್ಲು ನೆಂದ್ಬಿಟ್ಟಿದ್ವಿ. ನಾನೇನು ಅನ್ಕೊಂಡೆ, ನನಗ್ ಗೊತ್ತಿಲ್ಲ ತುಂಬಾ ಕಷ್ಟ ಇರುತ್ತೆ ಅಂತೆಲ್ಲ, ಯಾಕಂದ್ರೆ ಬೆಟ್ಟ ಹತ್ತೋದೆಲ್ಲ ಏನಿಲ್ವಲ್ಲ, ಸ್ಟೆಪ್ಸ್ ಇಲ್ಲ ಅಂತಂದ್ಮೇಲೆ ರೋಡ್ ಮೇಲೆ ಈಸಿಯಾಗೇ ಇರುತ್ತೆ ಅನ್ಕೊಂಡು ಸ್ಯಾರಿಲೇ ಬಂದ್ಬಿಟ್ಟಿದ್ದೆ ನಾನು. ಆ ಸೀರೆ ಉಟ್ಕೊಂಡಿದ್ದು ಇನ್ನೂ ಸ್ವಲ್ಪ ಕಷ್ಟ ಆಗ್ಬಿಡ್ತು ನನ್ಗೆ. ಮಳೇಲಿ ಬೇರೆ ನೆಂದ್ಬಿಟ್ಟಿದ್ನ, ಓಡಾಡಕ್ಕೆ ಆಗ್ತಾ ಇರ್ಲಿಲ್ಲ. ಅದು ಎಷ್ಟು ಕಷ್ಟ ಅನ್ನಿಸ್ತು ಅಂದ್ರೆ ನಿಜವಾಗ್ಲೂನು ಅದನ್ನ ಕಷ್ಟ ತೋರಿಸ್ಕೊಳ್ಳಾರ್ದೆ ಮ್ಯಾನೇಜ್ ಮಾಡ್ಕೊಳಕ್ಕೆ ರೋಡಲ್ಲಿ ಬರೋರ್ನೆಲ್ಲ ರೇಗಿಸ್ಕೊಂಡು ಗೇಲಿ ಮಾಡ್ಕೊಂಡು ನಮ್ಮ ಅಕ್ಕ ಅದನ್ನೇ ಬೈತಾ ಇದ್ಲು. ಲೇ, ನಾವು ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದೀವಿ, ದೇವ್ರ ಧ್ಯಾನ ಮಾಡ್ಕೊಂಡು ಹೋಗ್ಬೇಕು, ನೀನ್ ನೋಡಿದ್ರೆ ಕ್ವಾಟ್ಲೆ ಕೊಡ್ತೀಯ ಅಂತ ಬೈತಿದ್ಲು. ಬಟ್ ನನ್ನ ನೋವು ನಾನು ಮುಚ್ಚಾಕೊಳಕ್ಕೆ ನಿಜವಾಗ್ಲೂ ಮ್ಯಾನೇಜ್ ಮಾಡ್ತಿದ್ದೆ ಅದನ್ನ. ಅಲ್ಲಿ ಬರೋರ್ಗೆಲ್ಲ ರೇಗಿಸ್ಕೊಂಡು ಪಾಪ ಎಲ್ರು ಚೆನ್ನಾಗಿ ಮಾತಾಡ್ಕೊಂಡಿದ್ರು.
ನಡೆದು ಕಾಲುಗಳು ನೋವು ಬಂದವೆ, ಅಗದು ಅಲ್ಲಿಗೆ ಹೋಗ್ಬಿಡ್ಲಿ ಅಂತ ದಪ್ಪಗಿರೋ ಕೊಬ್ಬರಿ ಕೊಟ್ಬಿಟ್ಟಿದ್ಯಾ ನೀನು. ರೈಟ್ ತೋರ್ಸು. ಎಲ್ಲ ನಾವು ನಮ್ಗೇನು ಅರ್ಜೆಂಟ್ ಇಲ್ಲ, ನಿಮಗೆ ಫಸ್ಟ್ ಅಲ್ಲ ನಾವು ಬಂದಿದ್ದು. ಅಲ್ಲ ವಯಸ್ಸು ಹೆಣ್ಮಕ್ಳು ಪಾಪ ಇವರು ಅನ್ನೋದೇನ ನಿಮಗೆ ಬೇಡ, ಹೆಂಗೆ ನೀವ? ಹಾ ನೋಡ್ದೇನಮ್ಮ, ಇಲ್ಲಿ ಒಂದತ್ರ ಮಾತ್ರ ಎಳ್ನೀರು ಕುಡಿಯೋಣ ಅಂತ ಕುತ್ಕೊಂಡ್ವಿ. ಅಂದರೆ ನನಗೆ ಎಳ್ನೀರಿಗಿಂತ ಜಾಸ್ತಿ ಕುತ್ಕೊಳ್ಬೇಕು ಅನ್ನಂಗಿತ್ತು, ಹಾಗಾಗಿ ಕುತ್ಕೊಂಡ್ವಿ. ಸ್ವಲ್ಪ ಹೊತ್ತು ಕುತ್ಕೊಂಡು ಎಳ್ನೀರು ಕುಡಿದ್ಬಿಟ್ಟು ಹಾಗೆ ಇಮಿಡಿಯೇಟಾಗಿ ಹೊರಟು ಬಿಟ್ವಿ. ಇದು ಬಂದು ನಂದಿ ಬೆಟ್ಟದ ರೋಡು. ಹಿಂಗೆ ಸ್ಟ್ರೈಟ್ ಹೋದ್ರೆ ದೇವಸ್ಥಾನಕ್ಕೆ ಹೋಗೋ ರೋಡು, ನಂದಿ ದೇವಸ್ಥಾನಕ್ಕೆ. ಇನ್ನು ತುಂಬಾ ದೂರನೇ ಹೋಗ್ಬೇಕಾಗಿತ್ತು ಅನ್ನಿ. ನನ್ಗಂತೂ ನಿಜವಾಗ್ಲೂ ಎಷ್ಟು ಸಾಕಾಗಿತ್ತು ಅನ್ಸಿದ್ರೆ. ಬಟ್ ಅಲ್ಲಿ ಬಂದಿರೋ ಜನಗಳದ್ದು ಎನರ್ಜಿ ಅಂತೂ ನಿಜವಾಗ್ಲೂ ಮೆಚ್ಚಬೇಕು. ಒಂದಷ್ಟು ಜನಕ್ಕೆ ಹೆಂಗೆ ಗೊತ್ತಾ, ಕಾಲ್ ನಡೆಯಕ್ಕೆ ಆಗ್ತಾ ಇಲ್ಲ, ಕುಂತ್ಕೊಂಡು ಎಳ್ಕೊಂಡೆಲ್ಲ ಬರ್ತಿದ್ದಾರೆ. ಅಂಥವ್ರು ಸಹ ಎಲ್ಲೂ ಕುತ್ಕೊಳ್ದೆ ಆರಾಮಾಗಿ ಬರ್ತಾ ಇದ್ರು ಗೊತ್ತಾ. ನಾವು ಹೋಗೋಷ್ಟ್ರೊಳಗಡೆ ಒಂದ್ ಸ್ವಲ್ಪ ದೂರ ಹೋದ್ವಿ ಅನ್ಕೊಳ್ಳಿ, ಅಂದ್ರೆ 7 ಗಂಟೆ ಆಗಿತ್ತೇನೋ, ಆದ್ರೂ ತುಂಬಾ ಕತ್ಲಾಗ್ಬಿಟ್ಟಿತ್ತು. ಬಟ್ ಜನ ಬರ್ತಾ ಇರೋದಕ್ಕೆ ನಮ್ಗೇನು ಅಷ್ಟು ಭಯ ಅನ್ನಿಸ್ಲಿಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ತಿಂಗಳಾನು ಅವರು ಎಲ್ಲ ಪ್ರತಿ ಸಲ ಈ ಬರ್ತಾ ಇರ್ತಾರಲ್ಲ ಜನಗಳು, ಅವ್ರಗಳ ಜೊತೆಗೆ ಈ ವೆಹಿಕಲ್ಗಳಲ್ಲಿ ಲೈಟ್ಗಳು ಹಾಕೊಂಡು ಬರ್ತಾ ಇದ್ರಂತೆ. ಲಾಸ್ಟ್ ಟೈಮ್ ಎಲ್ಲ ಬಂದವಾಗ ಅದು ನನಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಬಂದವಾಗ ಇನ್ನ ಕತ್ಲಾಗ್ಬಿಟ್ರೆ ಅಲ್ಲೆಲ್ಲ ಹೆಂಗಸರು ಮಾತ್ರ ಬರ್ತಿರ್ತಾರೆ ಅಂತ ಹೇಳ್ಬಿಟ್ಟು ವೆಹಿಕಲ್ಗಳಲ್ಲಿ, ಅಂದ್ರೆ ಈ ಟಿ ಒಳಗಡೆನೋ ಅಥವಾ ಈ ಟೆಂಪೋದಲ್ಲಿ, ಟ್ಯಾಕ್ಟ್ರಲ್ಲಿ, ಈ ತರದ್ರಲ್ಲೆಲ್ಲ ಲೈಟ್ಗಳು ಹಾಕೊಂಡು ಹಿಂದೆ ಬರ್ತಾ ಇದ್ರಂತೆ, ಮುಂದೆ ಜನ ಹೋಗ್ತಾ ಇದ್ರಂತೆ. ಬಟ್ ಈ ಸಲ ಆ ತರ ಎಲ್ಲ ಏನೂ ಇರ್ಲಿಲ್ಲ. ಏನಕ್ಕೆ ಇರ್ಲಿಲ್ಲ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮು ಒಂದೊಂದ್ ಕಡೆನೆ ಊಟಗಳು ಕೊಡೋದಾಗಿರ್ಬೋದು, ಎಳ್ನೀರು, ಗ್ಲೂಕೋಸು, ಬಿಸ್ಕೆಟ್ಸು, ನೀರು, ಎಲ್ಲಾ ಫೆಸಿಲಿಟೀಸು ಇಟ್ಟಿದ್ರಂತೆ. ಬಟ್ ಈ ಸಲ ಏನು ಅಂತ ಗೊತ್ತಿಲ್ಲ. ಅಂದ್ರೆ ಅಲ್ಲಲ್ಲಿ 1-2-3 ಕಡೆ ನೀರ್ ಕೊಟ್ರು, ವಾಟರ್ ಬಾಟಲ್ಸ್ ಕೊಟ್ರು. ಅದ್ ಬಿಟ್ರೆ ಬೇರೆ ಎಲ್ಲ ಏನು ಕೊಟ್ಟಿಲ್ಲ. ಆದ್ರೂ ಪರವಾಗಿಲ್ಲ. ಬಟ್ ನಮ್ಗೇನ್ ಗೊತ್ತಾ, ಕತ್ಲಾಗೋಗಿದ್ರಿಂದ ಯಾರಾದ್ರೂ ವೆಹಿಕಲ್ಗಳಲ್ಲಿ ಲೈಟ್ ಹಾಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು. ಯಾಕಂದ್ರೆ ತುಂಬಾ ಭಯ ಆಗುವಂತದ್ದು. ನಾವು ಸ್ಟಾರ್ಟ್ ಮಾಡಿದವಾಗ ನಮ್ಗಿಂತೂ ಹಿಂದೆ ಅರ್ಧ ಜನ ಇದ್ರೆ, ನಾವು ಹೋಗೋಷ್ಟ್ರೊಳಗಡೆ ಆಲ್ಮೋಸ್ಟ್ ನಾವೇ ಲಾಸ್ಟ್ ಬಂದ್ಬಿಟ್ಟಿದ್ವಿ. ನಮ್ಗಿಂತೂ ಹಿಂದೆ ಒಂದು 50 ಜನ ಇದ್ರೇನೋ ಅಷ್ಟೇನೆ. ಬಟ್ ಲಾಸ್ಟ್ ಬಂದ್ಬಿಟ್ಟಿದ್ವಿ. ಅವರು ಸ್ವಲ್ಪ ಗ್ಯಾಪ್ ಅಲ್ಲಿ ಇದ್ವಿ. ಭಯ ಆಗ್ತಿತ್ತು. ಹಂಗಾಗಿ ಯಾರಾದ್ರೂ ಇದ್ದಿದ್ರೆ ಸ್ವಲ್ಪ ಧೈರ್ಯ ಇರ್ತಿತ್ತೇನೋ ಗೊತ್ತಿಲ್ಲ. ಬಟ್ ಆತರ ಎಲ್ಲ ಲೈಟ್ಗಳು ಹಾಕೊಂಡು ಯಾರು ಬಂದಿರ್ಲಿಲ್ಲ. ನಾವೇ ಮೊಬೈಲ್ಗಳಲ್ಲಿ ಟಾರ್ಚ್ ಇಟ್ಕೊಂಡು ಹೋಗ್ತಾ ಇದ್ವಿ. ಬೇರೆ ಏನಕ್ಕೋ ಜನಗಳ ಭಯನೋ ಅಥವಾ ಪ್ರಾಣಿಗಳ ಭಯನೋ ಏನೋ, ಒಟ್ಟು ಭಯ ಅನ್ನೋದಂತೂ ಇದ್ದೇ ಇರುತ್ತೆ. ಬಟ್ ಆತರ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನನ್ಗೇನು. ಜೋರಾಗೆ ಹೋಯ್ತು ಮಳೆ. ಬಾ ಎದ್ದೇಳು. ಬರಕ್ಕೆ ಏ ಬೇಡ ಬಾ.
ನಾನು ಇಲ್ಲೇ ಇದ್ದೀನಿ, ಬಾಕ ಹೋಗೋಣ. ಈ ಕಡೆ ತೋರಿಸು. ಅಲ್ಲೆಲ್ಲಾದ್ರೂ ಡಸ್ಟ್ಬಿನ್ ಇಟ್ಟಿರ್ತಾರೆ ನೋಡು. ಪ್ರಸಾದ ಕೊಡ್ತಾವ್ರಂತೆ, ಪ್ರಸಾದ. ಫೈನಲ್ ಆಗಿ ಆಲ್ಮೋಸ್ಟ್ ಒಂದು 8 ಗಂಟೆ 8:30 ಆಯ್ತೇನೋ, 8:30ನೇ ಆಗಿತ್ತು ಅನ್ಕೊಳ್ಳಿ. ನಾವು ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ವಾಪಸ್ ಬರೋಷ್ಟರಲ್ಲಿ ನನ್ಗಂತೂ ಹೆಂಗ್ ಆಗ್ಬಿಟ್ಟಿತ್ತು ಅಂದ್ರೆ, ಇನ್ ಒಂದ್ ಹೆಜ್ಜೆನೂ ನಡಿಯಕ್ ಆಗಲ್ವೇನೋ ಅನ್ನಷ್ಟು ಆಯಾಸ ಆಗ್ಬಿಟ್ಟಿತ್ತು. ಕಾಲು ಸೊಂಟ ಸಿಕ್ಕಾಪಟ್ಟೆ ನೋವು ಸ್ಟಾರ್ಟ್ ಆಯ್ತು ನನ್ಗೆ. ಹೆಂಗೋ ಅಕ್ಕನ್ ಬಲವಂತಕ್ಕೆ ಹೋದೆ ಅನ್ಕೊಳ್ಳಿ. ದೇವಸ್ಥಾನದ ಹತ್ರ ಹೋದ್ರೆ ದೇವಸ್ಥಾನದ ಒಳಗಡೆ ಹೋಗಕ್ಕೆ ಆಗ್ತಾ ಇಲ್ಲ ನನ್ ಕೈಯಲ್ಲಿ. ಅಲ್ಲಿ ದಾರಗಳು ಕಟ್ಟಿದ್ರು, ಅಂದ್ರೆ ಏನು ಕ್ಯೂ ಸಿಸ್ಟಮ್ ಅಲ್ಲಿ ಹೋಗಕ್ಕೆ. ನಿಜವಾಗ್ಲೂ ದಾರಗಳನ್ನ ಹಿಡ್ಕೊಂಡು ಹತ್ತಿದ್ದೀನಿ ನಾನು. ಅಷ್ಟು ಕಷ್ಟ ಅನ್ನಿಸ್ಬಿಡ್ತು. ಹೆಂಗೋ ಮುಗಿಸ್ಕೊಂಡು ಖುಷಿಯಾಗಿ ಬರೋಣ ಅನ್ಕೊಂಡು ಕಾರೆಲ್ಲ ಹತ್ತದ್ವಿ ಆರಾಮಾಗಿ. ಕಾರ್ ಹತ್ತಿ ಬಂದ್ವಿ ಮನೆ ಹತ್ರ, ನೋಡಿದ್ರೆ ಕಾರಿಂದ ಇಳಿಯಕ್ಕೆ ಆಗ್ತಾ ಇಲ್ಲ ನನ್ಗೆ. ಅಷ್ಟು ಕಾಲ್ ನೋವು ಜಾಸ್ತಿ ಆಗೋಯ್ತು. ನಾನು ಅವಾಗ ಅನ್ಕೊಂಡೆ, ನಮ್ಮ ಅಕ್ಕ ನಡಿಬೇಕಾದ್ರೆ ಹೇಳ್ತಿದ್ಲು, ನಡಿತಾ ನಾವೇನಾದ್ರೂ ಕುತ್ಕೊಂಡಿದೀವಿ ಅಂದ್ರೆ ಓಡಾಡಕ್ ಆಗಲ್ಲ ಅಂತ. ಅದು ನಿಜಾನೇ ಆಗ್ತಿತ್ತು. ಅಲ್ಲೇನಾದ್ರೂ ಓಡಾಡ್ತಾ ಅರ್ಧದಲ್ಲೇ ನಾವು ಕುತ್ಕೊಂಡ್ಬಿಟ್ಟಿದ್ರೆ ನಿಜವಾಗ್ಲೂ ನಾನು ಮುಂದೆ ಹೋಗ್ತಾನೆ ಇರ್ಲಿಲ್ವೇನೋ. ಅಲ್ಲೇ ಸ್ಟಾಪ್ ಆಗ್ಬಿಟ್ಟು ರಿಟರ್ನ್ ಆಗಿ ಅಕ್ಕ ಒಬ್ಳೆ ಹೋಗ್ಬೇಕಾಗ್ತಿತ್ತೇನೋ. ಕಾರಿಂದ ಇಳಿಯಕ್ ಆಗ್ಲಿಲ್ಲ, ಅಷ್ಟು ನೋವು. ಒದ್ದಾಡ್ಕೊಂಡು ಮನೆಗ್ ಬಂದ್ರೆ ಫಸ್ಟ್ ಫ್ಲೋರ್ ಹತ್ಲೇಬೇಕು. ಕಷ್ಟಪಟ್ಕೊಂಡು ಸ್ಟೆಪ್ಸು ಹತ್ತದೆ. ಹೋಗಿದ್ದೆ ಕೈ ಕಾಲು ತೊಳ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದೀನಿ. ತುಂಬಾ ಹೊಟ್ಟೆ ಹಸಿವು ಬೇರೆ ಸ್ಟಾರ್ಟ್ ಆಗೈತೆ. ಎದ್ದೇಳಕ್ ಆಗ್ತಾ ಇಲ್ಲ. ಕುತ್ಕೊಳ್ಳೋಣ ಇನ್ ಎದ್ದು ಕುತ್ಕೊಂಡ್ರು ಕೆಳಗಡೆ ಇಡದ್ ಬರ್ಬೇಕು. ಅದಿನ್ನೂ ಇದ್ದಿದ್ದು ಆಗದೇ ಇಲ್ಲ. ಮಲ್ಕೊಂಡೇ ಎದ್ದು ಬಿಡೋಣ ಅನ್ಕೊಂಡು ಸುಮ್ನೆ ಮಲ್ಕೊಂಡ್ಬಿಟ್ಟೆ. ಮತ್ತೆ ನಮ್ಮ ಮನೆಯವ್ರು ಬಂದ್ರು. ಅವ್ರು ಬರಷ್ಟ ಎಲ್ಲೋ ಹೋಗಿದ್ರು. ಬಂದ್ಮೇಲೆ ಹೊಟ್ಟೆ ಹಸಿವಾಗೈತೆ ನನ್ಗ, ನೀವು ಊಟ ಬೇಕು ಅಂದಿದ್ದಕ್ಕೆ ಪಾಪ ಅವರೇ ಹೋಗ್ಬಿಟ್ಟು ಊಟ ಹಾಕೊಂಡ್ ಬಂದು ಮೇಲೇನೆ ತಿನ್ಸಿದ್ರು. ತಿಂದು ಮಲಗಿದ್ದಷ್ಟೇ. ಒಂದ್ 2 ಅವರ್ ನಿದ್ದೆ ಮಾಡಿದೀನಿ. 2 ಅವರ್ ಆಗಿ ಎಚ್ಚರ ಆಗಿದ್ದೆ. ಫುಲ್ಲು ಜ್ವರ ಬಂದ್ಬಿಟ್ಟೈತೆ ನೋಗೆ. ಫುಲ್ಲು ಜ್ವರ. ಇವ್ರನ್ನ ಎಬ್ಬಿಸಿದ್ರೆ ಇಷ್ಟೊತ್ತಲ್ಲ ಹಾಸ್ಪಿಟಲ್ಗೆ ಹೋಗಕ್ಕಾಗಲ್ಲ, ಮಲ್ಕೊಂಡ್ಬಿಡು ಬೆಳಗ್ಗೆ ಹೋಗೋಣ ಅಂತಂದ್ರು. ಫುಲ್ ಇಡೀ ರಾತ್ರಿ ನಿದ್ದೆನೆ ಬಂದಿಲ್ಲ ನನ್ಗೆ ಜ್ವರಕ್ಕೆ. ಅಷ್ಟು ಜ್ವರ. ಬೆಳಗ್ಗೆ ಎದ್ದಿದ್ದ ತಕ್ಷಣ ಹಾಸ್ಪಿಟ್ಲಿಗೆ ಹೋದೆ. ಸಿಕ್ಕಾಪಟ್ಟೆ ಜ್ವರ. ನೋವಂತೂ ತುಂಬಾ ನೋವಾಗಿತ್ತು. ನಮ್ಮ ಮನೆಯವ್ರ ಪಾಪ ಎತ್ಕೊಂಡು ಓಡಾಡಿದ್ದಾರೆ, ಅಷ್ಟು ನೋವಾಗ್ಬಿಟ್ಟಿತ್ತು. ಆಮೇಲೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಾಟ್ಲ್ ಎಲ್ಲ ಹಾಕ್ಸ್ಕೊಂಡು ಸ್ವಲ್ಪ ಪವರ್ ಇರೋ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಮನೆಗೆ ಬಂದು ಫುಲ್ ಡೇ ರೆಸ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಜ್ವರ ಕಡಿಮೆ ಆಗಿ ನೋವುಗಳು ಕಡಿಮೆ ಆಗಿದಾವೆ ನನ್ಗೆ. ಅಷ್ಟು ಆಯಾಸ ಅನ್ಸಿತ್ತು ನಿಜವಾಗ್ಲೂ. ಅವಾಗ ನಾನು ಅನ್ಕೊಂಡಿದ್ದು ಒಂದು ಏನಂತಂದ್ರೆ, ಫಸ್ಟ್ ನಮ್ಮ ಬಾಡಿನ ವೆಯ್ಟ್ಲೆಸ್ ಮಾಡ್ಕೋಬೇಕು. ತುಂಬಾ ದಪ್ಪ ಆಗ್ಬಾರ್ದು. ದಪ್ಪ ಆದ್ರೆ ನಿಜವಾಗ್ಲೂ ಈ ತರದ್ದೆಲ್ಲ ಫೇಸ್ ಮಾಡ್ಬೇಕಾಗತ್ ನಾವು. ನಾರ್ಮಲ್ ಆಗಿ ದಪ್ಪ ಇದ್ರು ಏನ್ ಗೊತ್ತಾ, ಬಾಡಿನ ಆಕ್ಟಿವ್ ಆಗಿ ಇಟ್ಕೋಬೇಕು. ವಾಕಿಂಗ್ ಆದ್ರೂ ಮಾಡ್ಬೇಕು. ನಮ್ ಸಂದೀಪ್ನ ಹತ್ರ ಕೇಳ್ಬಿಟ್ಟು ಏನಾದ್ರೂ ಒಂಚೂರು ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡೆ.